ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಎಲ್ರಿಗೂ ಇಷ್ಟ ಆಗುವಂತ ಕಾಂಗ್ರೆಸ್ ಕಡಲೆ ಬೀಜದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೇನೆ ಮತ್ತಷ್ಟು ಟೇಸ್ಟ್ ಹೆಚ್ಚು ಮಾಡುವಂತ ಮಸಾಲಾ ಕಾಂಗ್ರೆಸ್ ಕಡಲೆ ಬೀಜದ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೋಸ್ಕರ ದಪ್ಪ ದಪ್ಪವಾಗಿರೋ ಅಂತ ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆಗೆ ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅರ್ಧ ಕೆಜಿಯಷ್ಟು ಕಡಲೆಕಾಯಿ ಬೀಜನ ನೀರಿನಲ್ಲಿ ತೊಳೆದು ತಕ್ಷಣ ಉಪ್ಪಿಗೆ ಹಾಕ್ತಾ ಇದ್ದೀನಿ. ನೀರಲ್ಲಿ ಜಾಸ್ತಿ ಹೊತ್ತು ನೆನೆಸಬಾರ್ದು, ತೊಳೆದ ತಕ್ಷಣ ಉಪ್ಪಿಗೆ ಹಾಕಬೇಕು. ಉಪ್ಪಿನ ಜೊತೆ ಕಡಲೆಕಾಯಿ ಬೀಜನ ಹುರಿದ್ರೆ ಒಂದೇ ಸಮ ಹುರಿದಿರುತ್ತೆ. ಒಂದು ಕಡೆ ಹಸಿಯಾಗಿ ಇಲ್ಲ ಒಂದು ಕಡೆ ಸಿಕ್ಕೋದಾಗೆ ಆಗೋದಿಲ್ಲ. ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗೆ ಬರುತ್ತೆ ಮತ್ತು ಎಲ್ಲೂ ಕಪ್ಪಗೆ ಕಲೆಗಳು ಉಳ್ಕೊಳ್ಳೋದಿಲ್ಲ. ದಪ್ಪ ತಳದ ಬಾಣಲೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಹುರಿಬೇಕಾದ್ರೆ ಮಧ್ಯೆ ಚೆಕ್ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜ ಹುರಿಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ ಮತ್ತು ಸಿಪ್ಪೆ ಸುಲಭವಾಗಿ ಬಿಡಿಸೋ ತರ ಆಗುತ್ತೆ. ಸ್ವಲ್ಪ ಕೆಂಪಗಾಗಿ ಕ್ರಿಸ್ಪಿಯಾಗಿ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಹುರಿದ ಕಡಲೆಕಾಯಿ ಬೀಜಗಳನ್ನ ಒಂದು ಅಗಲವಾದ ತಟ್ಟೆನಲ್ಲಿ ಆರಕ್ಕೆ ಬಿಡಬೇಕು. ಕಡಲೆಕಾಯಿ ಬೀಜಗಳು ತಣ್ಣಗೆ ಆರೋ ಅಷ್ಟೊತ್ತಿಗೆ ನಾನು ಒಂದು 4-5 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಜಜ್ಜಿ ಇಟ್ಕೋಬೇಕು. ಕಡಲೆಕಾಯಿ ಬೀಜ ಪೂರ್ತಿ ತಣ್ಣಗೆ ಆದ್ಮೇಲೆ ಸಿಪ್ಪೆ ಸುಲಭವಾಗಿ ಬಿಡಿಸ್ಬೋದು, ಬಿಸಿ ಇದ್ದಾಗ ಬಿಡಿಸೋದಕ್ಕೆ ಆಗೋದಿಲ್ಲ. ಬೀಜಗಳನ್ನೆಲ್ಲ ಒಂದು ಬಟ್ಟೆ ಮೇಲೆ ಹಾಕೊಂಡು ಲಟ್ಟಣಿಗೆಯಿಂದ 1-2 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಬೀಜಗಳು ಗುಂಡಿಗೆ ಇಲ್ಲದ ಹಾಗೆ 2 ಹೋಳು ಆಗೋ ತರ ಮಾಡ್ಕೋಬೇಕು. ಸಿಪ್ಪೆ ಎಲ್ಲ ಈ ತರ ಸಪ್ರೇಟ್ ಮಾಡ್ಕೋಬೇಕು. ಬೀಜಗಳೆಲ್ಲ ನೋಡಿ ಸ್ವಲ್ಪನೂ ಕಪ್ಪು ಬರದ ಹಾಗೆ ಒಂದೇ ಸಮ ಇವೆ. ಒಂದು ಬಾಣಲೆಗೆ 1 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಬಂದ ತಕ್ಷಣ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಅಡುಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ತಕ್ಷಣ ಅಚ್ಚ ಖಾರದ ಪುಡಿ 2 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ, ಅಥವಾ ಬ್ಯಾಡಗಿ ಮೆಣಸಿನ ಪುಡಿ 1 ಸ್ಪೂನ್ ಹಾಕ್ಬೋದು. ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ನ ಪೂರ್ತಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ್ಮೇಲೆ ಪೂರ್ತಿ ತಣ್ಣಗೆ ಆರಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗೆ ಆರದ್ಮೇಲೆ ಕಡಲೆಕಾಯಿ ಬೀಜಗಳು ಮಸಾಲೆನೆಲ್ಲ ಎಡ್ಕೊಂಡು ಕ್ರಿಸ್ಪಿಯಾಗಿ ಇರುತ್ತೆ. ಕಾಂಗ್ರೆಸ್ ಕಡಲೆಕಾಯಿ ಬೀಜಗಳು ನೋಡಿ ರೆಡಿ ಆಗಿದೆ. ಟೀ ಜೊತೆ ಸ್ನ್ಯಾಕ್ಸ್ಗೆ ಹಾಗೆ ತಿನ್ನಬಹುದು, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಬೆಳ್ಳುಳ್ಳಿ ಇಷ್ಟಪಡದೆ ಇರೋರು ಬೆಳ್ಳುಳ್ಳಿ ಬದಲು ಹಿಂಗು ಉಪಯೋಗಿಸ್ಬೋದು. ಕಾಂಗ್ರೆಸ್ ಕಡಲೆಕಾಯಿ ಬೀಜದ ರುಚಿಯನ್ನು ಮತ್ತಷ್ಟು ಹೆಚ್ಚು ಮಾಡಕ್ಕೆ ನಾನು 1 ಕಪ್ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತಗೊಂಡಿದ್ದೀನಿ. 1 ಕಪ್ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ತಗೊಂಡಿದ್ದೀನಿ. ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕೊಂಡಿದ್ದೀನಿ. 1/4 ಕಪ್ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಬೇಕಿದ್ರೆ ಸೇರಿಸ್ಕೋಬಹುದು, ಕಡಲೆಕಾಯಿ ಬೀಜದಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈ ಮಿಕ್ಸ್ಗೆ ಕಾಂಗ್ರೆಸ್ ಕಡಲೆಕಾಯಿ ಬೀಜಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕ್ಯಾರೆಟ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡು ಸರ್ವ್ ಮಾಡ್ಬೇಕಾದ್ರೆ ಕಡಲೆಕಾಯಿ ಬೀಜಗಳನ್ನ ಸೇರಿಸ್ಕೋಬಹುದು, ಕ್ರಿಸ್ಪಿಯಾಗಿ ಇರುತ್ತೆ. ಸಂಜೆ ಸ್ನ್ಯಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಊಟಕ್ಕೂ ಕೂಡ ಕಾಂಗ್ರೆಸ್ ಕಡಲೆಕಾಯಿ ಬೀಜದ ಚಾಟ್ನ ಬಡಿಸಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.